ಮಾಧ್ಯಮ ಮುಂದೆ ಮಾತಾಡಿದಂಥ ನಮ್ಮ ರಾಮನಗೌಡ ಕೆ ಅವರು ಹೇಳಿದ್ದು ನಿಜವಾದ ಎಲ್ಲರಿಗೆ ತಿಳಿದು ಈ ಸಲ ಹೊಸ ಮುಖಗಳ ಹೊಸ ಪ್ರತಿಭೆಗಳನ್ನು ಆರಿಸಿ ಈ ಬರುವಂಥ ಈ ಸಂವತ್ಸರದಲ್ಲಿ ಮಾಡಬೇಕಂತೇಳಿ ತಮ್ಮ ವಕೀಲ ಕರ್ನಾಟಕ ಎಲ್ಲ ನನ್ನ ವಕೀಲ ಮಿತ್ರರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ನಿಂದ ನಾವು ಇದ್ದೀವಿ. ನಾವು ಇಲ್ಲಿ ಏನು ಎಲ್ಲ ಅವರು ಎಲ್ಲ ಕಡೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅವರವರ ಒಂದು ಗುಂಪು ಸ್ನೇಹಿತರು ಇದ್ದು ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲೆಯಿಂದ ಕವರ್ ಮಾಡ್ತಾ ಇದ್ವಿ. ಆದಷ್ಟು ನಾವು ರಾಮನಗೌಡ ಕೆ ಅವರಿಗೆ ಪ್ರಾಶಸ್ತ್ಯ ತಮ್ಮ ಮತವನ್ನು ಕೊಟ್ಟು ಹೊಸ ಪ್ರತಿಭೆಗಳನ್ನು ಈ ಸಲ ಆದಷ್ಟು ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ಬೇಕಂತೇಳಿ ಈ ಎಲ್ಲರೂ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ಈಗ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಹೋಗೋದಕ್ಕೆ ಕಷ್ಟ ಸಾಧ್ಯ. ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ಎಲ್ಲರನ್ನು ಸ್ಪಂದಿಸ್ಬೋದು. ಈ ನಿಮ್ಮ ಸಹಕಾರ ಅತ್ಯಗತ್ಯ. ನಮಗೆ ನಮ್ಮ ಅಭ್ಯರ್ಥಿಗೆ ಎಲ್ಲರನ್ನು ಪರಿಚಯ ಮಾಡೋಕ್ಕಾಗಲ್ಲ, ಎಲ್ಲ ಅವ್ರಿಗೆ ಹೋಗಿ ಖುದ್ದಾಗಿ ಭೇಟಿಯಾಗೋಕ್ಕಾಗೋದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಅವರು ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಬಾಂಧವರು ನಮ್ಮ ರಾಮನಗೌಡರಿಗೆ ಓಟ್ ಹಾಕಿ ತಮ್ಮ ಅಮೂಲ್ಯವಾದ ಮತದಿಂದ ಆರಿಸಿ ತರಬೇಕು. ಅವರ ವಕೀಲರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತೇಳಿ ಎಲ್ಲ ವಕೀಲ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ. ಸಮಸ್ತ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಇವತ್ತಿನ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿರುವಂಥ ನಮ್ಮ ರಾಮನಗೌಡ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾನು ಈ ಮೂಲಕ ಒಬ್ಬ ಹೈದರಾಬಾದ್ ಕರ್ನಾಟಕದ ವಕೀಲನಾಗಿ ಅವ್ರಿಗೆ ಹೇಳೋದೇನೆಂದರೆ, ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗ ಸಾಕಷ್ಟು ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿಯಾಗಿ ರಾಮನಗೌಡ ಅವ್ರನ್ನ ನಾವು ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ವಕೀಲ ಮಿತ್ರರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಜಿಲ್ಲೆ ಅನ್ನುವಂಥದ್ದೆಲ್ಲ ಎಲ್ಲ 6 ಜಿಲ್ಲೆಗಳ ವಕೀಲರು ಸೇರಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತಿರುವ ನಮ್ಮ ರಾಮನಗೌಡ ಅವರಿಗೆ ಒಂದು ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟರೆ ಅವ್ರಿಗೆ ವಕೀಲರ ಸಂಘದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನುವಂಥ ಒಂದು ಮಹದಾಸೆ ನಮಗೆಲ್ಲ ಇದೆ. ಈಗಾಗಲೇ ಅವರು ಸಹ ಸಕ್ರಿಯವಾಗಿ ಯಾದಗಿರಿಯಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ವಕೀಲ ವೃತ್ತಿಯಿಂದ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರು ಸಮಾಜ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ವಕೀಲರ ಕಲ್ಯಾಣವನ್ನು ಮಾಡಬೇಕು, ವಕೀಲರಿಗೆ ಸಿಗುವಂಥ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಈ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನನ್ನ ವಕೀಲ ಮಿತ್ರರಿಗೆ ತಿಳಿಸೋದೇನೆಂದರೆ, ರಾಮನಗೌಡ ಸರ್ ಅವರಿಗೆ ಮೊದಲೇ ಪ್ರಾಶಸ್ತ್ಯದ ಮತವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಜಯಶೀಲರನ್ನು ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ರಾಮನಗೌಡ, ಕೊಲ್ಲೂರು, ಯಾದಗಿರಿ ಜಿಲ್ಲಾ ವಕೀಲರ ಸಂಘದಿಂದ ಈಗ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಮಿತ್ರರೇ, ಸುಮಾರು ಈಗ ವಕೀಲರ ಸಾಕಷ್ಟು ಸಮಸ್ಯೆಗಳಿದೆ. 61ರಲ್ಲಿ ನಮ್ಮ ವಕೀಲರ ಕಾನೂನು ಜಾರಿಗೆ ಬಂತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ವಕೀಲರ ಪರಿಸ್ಥಿತಿಗೆ ತನ್ನದೇ ಆದ ಒಂದು ನಿವೇಶನ ಇಲ್ಲ, ತನ್ನದೇ ಆದ ಸ್ವಂತ ಕಟ್ಟಡ ಇಲ್ಲ. ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲ ನೌಕರರಿಗೂ ತಮ್ಮದೇ ಆದ ಒಂದು ಭವನಗಳಿದೆ. ಆದರೆ ನಮ್ಮ ವಕೀಲರಿಗೆ ಮಾತ್ರ ಇಲ್ಲಿ ಯಾವುದಕ್ಕೆ ಬೆಂಗಳೂರಲ್ಲಿ ಭವನ ಇಲ್ಲ. ಅದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳಾದಂಥ ವಕೀಲರ ಕುಟುಂಬಗಳಿಗೆ ವೈದ್ಯಕೀಯ ವಿಮೆ ಕಲ್ಪಿಸೋದಾಗಿರ್ಬೋದು, ಪಿಂಚಣಿ ಹೆಚ್ಚಿನ ಮಾಡೋದಾಗಿರ್ಬೋದು, ಯುವ ವಕೀಲರಿಗೆ ಸ್ಟೈಪಂಡ್ ಹೆಚ್ಚುವರಿ ಮಾಡೋದಾಗಿರ್ಬೋದು, ಇದು ಯಾವುದಕ್ಕೂ ಕೂಡ ನಮ್ಮ ಇಲ್ಲಿವರೆಗೂ ನಡೆಸಿದಂಥ ಆಡಳಿತ ಮಂಡಳಿಯವರು ಯಾವುದೇ ಸಮಸ್ಯೆಗೆ ಪ್ರತಿಕ್ರಿಯೆ ನೀಡಿಲ್ಲ. ನಮಗೆ ಸಾಕಷ್ಟು ಸಮಸ್ಯೆಗಳಿದೆ ಮಿತ್ರರೇ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೇಕಾಗಿದ್ರಂತೆ ಬರುವಂಥ ದಿವಸದಲ್ಲಿ ತಾವು ಒಂದು ಹೊಸ ಬದಲಾವಣೆ ತರಬೇಕು. ಇದು ಚುನಾವಣೆಯನ್ನಾಗಿ ತೆಗೆದುಕೊಳ್ಬೇಡ್ರಿ. ಇದೊಂದು ಪರಿವರ್ತನೆಗಾಗಿ ಮಾಡ್ತಕ್ಕಂಥ ಒಂದು ಸಂಕಲ್ಪ ಅಂತ ಹೇಳಿದು ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಹಾಗೆ ಅದೇ ರೀತಿ ಇದರಲ್ಲಿ ಪಾರದರ್ಶಕತೆ ಬಹು ಮುಖ್ಯವಾಗಿದೆ. ಅಕೌಂಟಬಿಲಿಟಿ ಅನ್ನೋದಿಲ್ಲ. 8 ವರ್ಷದಿಂದನೂ ಈ ನಮ್ಮ ಸಂಘದ ಆಡಿಟ್ ಆಗಿಲ್ಲ. ಎಷ್ಟು ಹಣ ಖರ್ಚಾಯಿತು, ಎಷ್ಟು ನಮ್ಮದು ವೆಲ್ಫೇರ್ ಟಿಕೆಟ್ ಫಂಡ್ ಜಮಾ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಆಡಿಟ್ ಮಾಡಿಸಿಲ್ಲ. ಕಾಯ್ದೆ ಪ್ರಕಾರ ಅದು ಕಡ್ಡಾಯ ಇದೆ. ಆದರೂ ಕೂಡ ವಕೀಲರೇ ಆದಂಥ ನಮ್ಮನ್ನೇ ಕತ್ತಲಲ್ಲಿಟ್ಟು ನಮ್ಮ ಪ್ರತಿನಿಧಿಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಆದ್ದರಿಂದ ಮಿತ್ರರು, ತಾವೆಲ್ಲರೂ ಸಹ ಬರುವಂಥ ದಿನದಲ್ಲಿ ಒಕ್ಕಟ್ಟಾಗಿ ಈ ಹೊಸ ಒಂದು ಬದಲಾವಣೆಗೆ ಮತ ಹಾಕಿದ್ದಲ್ಲೇ ಆದಲೇ ನಾವು ನಮಗೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವಲ್ಲಿ ನಾವೆಲ್ಲರೂ ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ನನಗೆ ಪ್ರಥಮ ಪ್ರಶಸ್ತಿ ಮತ ನೀಡಿ ವಕೀಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸುಮಾರು ತಾವು ಹೇಳಿದಂಗೆ ಸುಮಾರು 74 ಸದಸ್ಯರಿದ್ದಾರೆ, 1000 ಜನ. ಅವ್ರನ್ನೆಲ್ಲ ತಾವು ಹೆಂಗೆ ಸ್ಪಂದಿಸಿದ್ದಾರೆ, ಯಾವ ಥರ ತಾವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ಸರ್? ಇದು ಸಮಯ ತುಂಬ ಕಡಿಮೆ ಇದೆ. 70,000 ಜನರನ್ನು ಸಂಪರ್ಕ ಮಾಡೋದು ತುಂಬ ಕಷ್ಟ. ಆದರೂ ಸಹ ಇದು ಒಂದು ದೊಡ್ಡ ದುಸ್ಸಾಹಸದ ಕೆಲಸ. ಈ ಬರುವಂಥ ದಿನಗಳಲ್ಲಿ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾವೇನಾದರೂ ಮುಂದೆ ಆಯ್ಕೆ ಅದರಲ್ಲಿ ಜಿಲ್ಲಾವಾರು ಪ್ರಾತಿನಿಧ್ಯ ಸಿಗಬೇಕು.
ಪ್ರತಿ ಜಿಲ್ಲೆಯಿಂದ ಒಬ್ಬರು ರಿಪ್ರೆಸೆಂಟೇಟಿವ್ ಇಲ್ಲಿದ್ದಾಗ ಈ ನಮ್ಮ ಸಮಸ್ಯೆಗಳು ಬಗೆಹರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಸುಮಾರು ನಾನು ಈಗ 90 ತಾಲೂಕು ಬಾರ್ಗಳು 16 ಜಿಲ್ಲೆಗಳನ್ನು ಸುತ್ತಿದ್ದೇನೆ. 2 ತಿಂಗಳಿಂದ ನಾನು ಸತತ ಪ್ರಯತ್ನ ಮಾಡ್ತಾಯಿದ್ದೇನೆ. ಆದರೂ 70,000 ಜನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಇದೊಂದು ದುಸ್ಸಾಹಸದ ಕೆಲಸ. MLA ಕ್ಷೇತ್ರ ಅಲ್ಲ, MP ಚುನಾವಣೆ ಮಾಡ್ಬೋದು, ಆದರೆ ಈ ವಕೀಲರ ಸಂಘ ಚುನಾವಣೆ ಎದುರಿಸೋದು ತುಂಬ ಕಷ್ಟಕರಾಗಿದೆ. ಆದ್ದರಿಂದ ಬರುವಂಥ ದಿನಗಳಲ್ಲಿ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕು. ಅದೇ ರೀತಿ ಈ ಕೇಂದ್ರೀಕೃತವಾದಂಥ ಬೆಂಗಳೂರಿಗಷ್ಟೇ ಕೇಂದ್ರೀಕೃತವಾದಂಥ ವಕೀಲರ ಪರಿಷತ್ತನ್ನು ಹೈಕೋರ್ಟ್ ಪೀಠಗಳು ಎಲ್ಲೆಲ್ಲಿದೆ ಧಾರವಾಡ ಮತ್ತು ಗುಲ್ಬರ್ಗ ಅಲ್ಲಿ ಸ್ಥಾಪನೆ ಆಗಬೇಕು. ಅಂದಾಗ ಮಾತ್ರ ಸಮಗ್ರ ಕರ್ನಾಟಕದ ಸಮಗ್ರ ವಕೀಲರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಬಯಸಿದ್ದೀನಿ.